ಈಗ ನಿಮ್ಗೆ ತಮ್ಲೈನಲ್ಲೇ ಗೊತ್ತಾಗಿರುತ್ತೆ ಇಲ್ಲಿ ಏನ್ ಹೇಳ್ತಾ ಇದೀವಿ, ಏನೊಂದು ವಿಚಾರ ಇರಬಹುದು ಅಂತ ಅಂದ್ಬಿಟ್ಟು ಅವ್ರಿಗೆ ಕಂಪ್ಲೀಟ್ ಆಗಿ ಗೊತ್ತಿರಲ್ಲ. ಈಗ ಗಿಲ್ಲಿ ಅವರು ಒಂದು ಪೋಸ್ಟ್ ಮಾಡಿದ್ದಾರೆ ಅವ್ರದ್ದೊಂದು ಇನ್ಸ್ಟಾಗ್ರಾಮ್ ಅಲ್ಲಿ. ಈಗ ಅವ್ರು ಹೇಳ್ತಿರೋದೇನಪ್ಪಾ ಅಂತಂದ್ರೆ, ಒಂದು ವಿಶೇಷ ಘೋಷಣೆ ಜೂನ್ 16ನೇ ತಾರೀಕು 6:15 ಸಂಜೆ ಅಂತಂದ್ಬಿಟ್ಟು ಹೇಳಿದ್ದಾರೆ. ಆದ್ರೆ ಆ ಒಂದು ಘೋಷಣೆ ಏನು ಇದೆ ಅಂತಂದ್ಬಿಟ್ಟು ಎಲ್ಲರೂ ಕೂಡ ಗಿಲ್ಲಿಯವ್ರ ಫ್ಯಾನ್ಸ್ ಅಂತೂ ಬಹಳ ಕುತೂಹಲದಿಂದ ಅಂತೂ ಇಲ್ಲಿ ಕಾಯ್ತಿದ್ದಾರೆ. ಈಗಷ್ಟೇ ಸ್ವಲ್ಪ ಹೊತ್ತಿಗೆ ಇಲ್ಲಿ ಪೋಸ್ಟ್ ಮಾಡಿದ್ದಾರೆ. ಆದ್ರೆ ಆ ಒಂದು ವಿಶೇಷತೆ ಏನಿದೆ ಅಂತಂದ್ಬಿಟ್ಟು ಸಿಕ್ಕಾಪಟ್ಟೆ ಇಲ್ಲಿ ಕಾತುರ ಅಂತೂ ಇದ್ದೇ ಇರುತ್ತೆ ಗಿಲ್ಲಿಯವ್ರ ಫ್ಯಾನ್ಸ್ ಅಂತೂ. ಆದ್ರೆ ಅವರು ಒಂದು ಪೋಸ್ಟ್ ಹಾಕಿದ ತಕ್ಷಣನೇ ಇದಕ್ಕೆ ಸುಮಾರು ಕಮೆಂಟ್ಗಳ ಒಂದು ಸುರಿಮಳೆನೆ ಇಲ್ಲಿ ಬಂದಿದೆ. 100% ಈ ಒಂದು ವಿಚಾರದೇ ಅಪ್ಡೇಟ್ ಕೊಡ್ತಾರೆ ಅಂತ ಇಲ್ಲಿ ಹೇಳಕ್ಕಾಗಲ್ಲ. ಅದೇ ಒಂದು ಮೂವಿದು ಅಪ್ಡೇಟ್ ಏನಾದ್ರೂ ಕೊಡ್ತಾರಾ ಅಂತ ಅಂದ್ಬಿಟ್ಟು. ಯಾಕಂದ್ರೆ ಈ ಹಿಂದೆ ಒಂದು ವಿಡಿಯೋ ಕೂಡ ಇಲ್ಲಿ ವೈರಲ್ ಆಗಿತ್ತು. ಗಿಲ್ಲಿ ನಟ ಅವರು ವರ್ಕೌಟ್ ಮಾಡ್ತಿದ್ದಾರೆ, ಜಿಮ್ ಅಲ್ಲಿ ಇಲ್ಲಿ ವರ್ಕೌಟ್ ಮಾಡ್ತಿರೋ ಒಂದು ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಮತ್ತೆ ಅವ್ರ ಏನಾದ್ರು ದೊಡ್ಡ ಸಿನಿಮಾದಲ್ಲಿ ಇಲ್ಲಿ ಆಕ್ಟ್ ಮಾಡ್ತಾ ಇದಾರ ಹೀರೋ ಆಗಿ ಅಂತ ಅಂದ್ಬಿಟ್ಟು ಸುಮಾರು ಜನ ಇದ್ರ ಹಿಂದೆ ನೀವು ಕೂಡ ಇಲ್ಲಿ ವಿಡಿಯೋಗಳನ್ನ ಇಲ್ಲಿ ನೋಡಿರ್ತೀರಾ ಸೋಷಿಯಲ್ ಮೀಡಿಯಾದಲ್ಲಿ. ಎಷ್ಟೊಂದು ವಿಡಿಯೋಗಳು ಕಿರಾತಕದಲ್ಲಿ ಇಲ್ಲಿ ಗಿಲ್ಲಿ ನಟ ಅವರು ಕಿರಾತಕ 2 ಅಂತ ಅಂದ್ಬಿಟ್ಟು ಅದರಲ್ಲಿ ಹೀರೋ ಕ್ಯಾರೆಕ್ಟರ್ ಅಲ್ಲಿ ಕಾಣಿಸ್ಕೊಂತ ಇದಾರೆ ಅಂತ ಅಂದ್ಬಿಟ್ಟು, ಅದರಲ್ಲಿ ಕಾವ್ಯ ಅವರು ಇದಾರಂತೆ ಅಂತ ಅಂದ್ಬಿಟ್ಟು ಇಲ್ಲಿ ಸುಮಾರು ವಿಚಾರಗಳು ಇಲ್ಲಿ ಬಂದಿತ್ತು. ಬಟ್ ಯಾವ್ದು ನಿಜಾನೋ ಸುಳ್ಳೋ ಗೊತ್ತಿಲ್ಲ. ಆದ್ರೆ ಈ ಒಂದು ಪೋಸ್ಟ್ ಇಲ್ಲಿ ಗಿಲ್ಲಿ ನಟ ಅವ್ರದ್ದು ಒಂದು ಇನ್ಸ್ಟಾಗ್ರಾಮ್ ಮಾಡಿದ ತಕ್ಷಣ ಈಗ ತಲೆಗೆ ಒಂದ್ ಸ್ವಲ್ಪ ಹುಳ ಅಂತೂ ಬಂದಿರುತ್ತೆ. ಅಂದ್ರೆ ನಾಳೆವರೆಗೂ ವೆಯ್ಟ್ ಮಾಡ್ಲೇಬೇಕು. ಆದ್ರೆ ಆ ಒಂದು ವಿಶೇಷ ಘೋಷಣೆ ಏನ್ ಮಾಡ್ಬೋದು ಅಂತ ಅಂದ್ಬಿಟ್ಟು ಇಲ್ಲಿ ಸುಮಾರು ಜನ ಅಭಿಮಾನಿಗಳು ಇಲ್ಲಿ ಕಾತುರದಿಂದ ಕಾಯ್ತಾ ಇದ್ದಾರೆ. ಈಗ ಪಳ್ಳಾರ್ ಗಿಲ್ಲಿ ಕದರ್ ಕಾವ್ಯ ಫಾರೆವರ್ ಅಂತ ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ. ಈ ಒಂದು ಪೋಸ್ಟ್ಗೆ ಈಗ ಸುಮಾರು ಜನ ಕಾಯ್ತಿದ್ದಾರೆ. ಆ ಒಂದು ಅಪ್ಡೇಟ್ ಏನಿರ್ಬೋದು ಅಂತ ಅಂದ್ಬಿಟ್ಟು. ಅದೇ ಕಮೆಂಟ್ಗಳು ಇಲ್ಲಿ ಸುಮಾರು ಇಲ್ಲಿ ಬಂದಿದೆ. ಅಂದ್ರೆ ಈ ಒಂದು ಅಪ್ಡೇಟ್ ಸಿಗ್ಬೋದು ಹಾಗೆ ಹೀಗೆ ಅಂತ ಅಂದ್ಬಿಟ್ಟು. ಆದ್ರೆ ನಾನು ಬರ್ತಾ ಇದ್ದೀನಿ ಚಿನ್ನ ಅಂತ ಅಂದ್ಬಿಟ್ಟು ಕೂಡ ಇದಕ್ಕೆ ಕಮೆಂಟ್ ನ ಹಾಕಿದ್ದಾರೆ. ಯಾಕಂತಂದ್ರೆ ಇದು ಯಾರ್ದೊಂದು ಡೈಲಾಗ್ ಅಂತ ತುಂಬಾ ಜನಕ್ಕೆ ಇಲ್ಲಿ ಗೊತ್ತಿದೆ. ಡಿ ಬಾಸ್ ದರ್ಶನ್ ಅವರ ಒಂದು ಡೈಲಾಗು. ಇದು ಡೆವಿಲ್ ಸಿನಿಮಾದಲ್ಲಿ ನಾನು ಬರ್ತಾ ಇದ್ದೀನಿ ಚಿನ್ನ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳಿದ್ರಲ್ಲ, ಆ ಒಂದು ಡೈಲಾಗ್ನು ಕೂಡ ಇಲ್ಲಿ ಕಮೆಂಟ್ ಅಲ್ಲಿ ಇಲ್ಲಿ ಹಾಕಿದ್ದಾರೆ. ಒಟ್ನಲ್ಲಿ ಹೌದು, ಗಿಲ್ಲಿ ಅವರು ಒಂದು ಸರ್ಪ್ರೈಸ್ ಅಂತೂ ಇಲ್ಲಿ ಕೊಟ್ಟೆ ಕೊಡ್ತಾರೆ ಅಭಿಮಾನಿಗಳಿಗೆ. ಇದೇ ಜೂನ್ 21ನೇ ತಾರೀಕು ಇಲ್ಲಿ ಅವ್ರ ಹುಟ್ಟುಹಬ್ಬ ಕೂಡ ಇಲ್ಲಿ ಇದೆ. ಅದೇ ಜೂನ್ 16ನೇ ತಾರೀಕು ಅಂದ್ರೆ ನಾಳೆ ಸಂಜೆಯಲ್ಲಿ 6:15 ಒಂದು ವಿಶೇಷ ಘೋಷಣೆ ಇದೆ ಅಂತ ಕೂಡ ಇಲ್ಲಿ ಹೇಳಿದ್ದಾರೆ. ನೋಡೋಣ ಅದು ಏನಿರುತ್ತೆ ಅಂತ ಅಂದ್ಬಿಟ್ಟು. ಇನ್ನು ನೀವು ಘೋಷಣೆ ಮಾಡೋದು ಹೆಚ್ಚ, ನಾವು ಹಬ್ಬ ಮಾಡೋದು ಹೆಚ್ಚ ಅಂತ ಕೂಡ ಇಲ್ಲಿ ಹೇಳ್ತಿದ್ದಾರೆ. ಒಟ್ನಲ್ಲಿ ನಾವು ವೇಟ್ ಮಾಡ್ತಿದೀವಿ ಆ ಒಂದು ಅನೌನ್ಸ್ಮೆಂಟ್ ಏನು ಅಂತ ಅಂದ್ಬಿಟ್ಟು ಎಲ್ಲರೂ ಕೂಡ ಕುತೂಹಲದಿಂದ ಇಲ್ಲಿ ಗಿಲ್ಲಿ ಅವ್ರ ಫ್ಯಾನ್ಸ್ ಅಂತೂ ಕಾಯ್ತಿದ್ದಾರೆ. ನೋಡೋಣ ವೀಕ್ಷಕರೇ ಏನೊಂದು ಅನೌನ್ಸ್ಮೆಂಟ್ ಇರಬಹುದು ಅಂತ ಅಂದ್ಬಿಟ್ಟು. ಯಾಕಂದ್ರೆ ಅವರು ಒಂದು ಸಿನಿಮಾನ ಇಲ್ಲಿ ನಿರ್ದೇಶನ ಮಾಡ್ತೀನಿ ಅಂತ ಕೂಡ ಇಲ್ಲಿ ಹೇಳಿದ್ರು. ಸ್ವತಃ ಒಂದು ಇಂಟರ್ವ್ಯೂ ಅಲ್ಲಿ ಅವ್ರು ಹೇಳ್ಕೊಂಡಿದ್ರು. ಯಾಕಂದ್ರೆ ಅವ್ರಿಗೆ ಡೈರೆಕ್ಷನ್ ಮಾಡೋದು ತುಂಬಾನೇ ಇಷ್ಟ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳಿದ್ರು. ಈಗ ಅವರು ಸಿನಿಮಾದಲ್ಲಿ ನಾಯಕ ನಟರಾಗಿ ಕಾಣಿಸ್ಕೊಂತಾರ ಅಥವಾ ಅವರೇ ಒಂದು ಸಿನಿಮಾನ ನಿರ್ದೇಶನ ಮಾಡ್ತಾರಾ ಅನ್ನೋದ್ರ ಬಗ್ಗೆ ಖಂಡಿತವಾಗ್ಲೂ ಒಂದು ಅಪ್ಡೇಟ್. ಅಂದ್ರೆ ಇವಾಗ ಅವ್ರ ಸಿನಿಮಾ ವಿಚಾರ ಇದೆಯಾ ಅಥವಾ ಬೇರೆ ಏನಾದ್ರೂ ವಿಚಾರ, ಏನಾದ್ರೂ ಒಂದು ಗುಡ್ ನ್ಯೂಸ್ ಇದೆಯಾ ಅಥವಾ ಬರ್ತಡೇ ವಿಚಾರ ಏನಾದ್ರೂ ಇಲ್ಲಿ ಅನೌನ್ಸ್ಮೆಂಟ್ ಮಾಡಬಹುದಾ ಅಂತ ಅಂದ್ಬಿಟ್ಟು ಕಾದು ನೋಡ್ಬೇಕಿದೆ. ಒಟ್ನಲ್ಲಿ ನಿಮಗೆ ಯಾವೊಂದು ವಿಚಾರದ ಬಗ್ಗೆ ಇಲ್ಲಿ ಅನೌನ್ಸ್ಮೆಂಟ್ ಬಂತು ಅಂತಂದ್ರೆ ಖುಷಿ ಆಗುತ್ತೆ. ಮತ್ತೆ ಏನೊಂದು ಅನೌನ್ಸ್ಮೆಂಟ್ ಮಾಡಬಹುದು ಅಂತ ನೀವ್ ಅನ್ಕೊಂಡಿದ್ದೀರಾ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.